ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಒಂದು 1/4 kg ಕಮ್ಮಿ ಇದೆ ನೋಡಿ. ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಬಿಳಿ ಎಳ್ಳನ್ನ ಮೊದಲು ನಾನು ಬಿಳಿ ಎಳ್ಳನ್ನ ಹುರಿದು ಸಪ್ರೇಟ್ ತೆಗೆದಿಟ್ಕೊತೀನಿ. ಎಳ್ಳು ಫ್ರೈ ಆಗಿದೆ. ಇದನ್ನೊಂದು ತಟ್ಟೆಗೆ ತೊಗೊತೀನಿ ನಾನೀಗ. ಇದನ್ನು ಬೆಳಗ್ಗೆ ಮೆಣಸಿನ್ಕಾಯಿ, ಇದು ಖಾರದ್ದಲ್ಲ, ಅಷ್ಟಾಗಿದೆ. ಅದಕ್ಕೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಬೆಳ್ಳುಳ್ಳಿನೂ ರೋಸ್ಟ್ ಆಗಿದೆ ಸ್ನೇಹಿತರೆ. ಇದೇ ಎಳ್ಳು ತೊಗೊಂಡಿರೋ ತಟ್ಟೆಗೆ ತೊಗೊತೀನಿ ನಾನು. ಇದು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ಧನಿಯಾ ಹಾಕ್ತಾಯಿದ್ದೀನಿ. ಈಗ ಲಾಸ್ಟ್ಗೆ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಿದೆ. ಈ ಥರ ಆಗಿದೆ ತರಿ ತರಿಯಾಗಿ. ಎಳ್ಳು, ಬೆಳಗ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈಗ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊತೀನಿ ನೋಡಿ. ಈ ಥರ ಆಗಿದೆ. ಇಷ್ಟು ತರಿ ತರಿಯಾಗಿರಬೇಕು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ. ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ ಆಗಿದೆ, ಫ್ರೈ ಆಗಿದೆ. ನಾನು ಒಂದು ತಟ್ಟೆಗೆ ತೊಗೊತೀನಿ. ಫ್ರೈ ಮಾಡಿರೋ ಬೆಂಡೆಕಾಯಿ ಎಲ್ಲ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನ್ ಆಗೋಷ್ಟು ಸೊಪ್ಪು. ಈಗ ನಾನು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಸೇರಿಸ್ತಾಯಿದ್ದೀನಿ. ಆಲೂಗಡ್ಡೆ ಬೆಂದಿರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಜೊತೆಗೆ ಈಗ ನಾನು ಉಪ್ಪು ಸೇರಿಸ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಅಷ್ಟು ಖಾರದ ಪುಡಿ ನಾನು ಮೊದಲೇ ಮಾಡಿಟ್ಟಿರೋ ಅಂಥ ಈ ಪುಡಿನ ಹಾಕ್ತೀನಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಯಾವಾಗ ಒಂದೇ ಥರ ಪಲ್ಯ ಇದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.